ಸಿಂಪಲ್, ಗುಡ್ ಲೆಂತ್, ಯಾರ್ಕರ್, ಬೌನ್ಸರ್. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಫಾಸ್ಟ್ ಬೌಲಿಂಗ್ ಬಂದಿದ್ದೀವಿ. ಆ್ಯಕ್ಚುಲಿ ನಾವೀಗ ಟೆಕ್ನಿಕಲಿಂದ ಸ್ಕಿಲ್ಸ್ ವೈಸ್ ಹೋಗ್ತಾ ಇದ್ದೀವಿ, ಸ್ಕಿಲ್ಸ್ ಕಲಿತಾ ಇದ್ದೀವಿ. ಲಾಸ್ಟ್ ವೀಕು ನಾವು ಒಂದು ಲೈನಲ್ಲಿ ನಿಂತು ಹೇಗೆ ಹಾಕಬೇಕು ಮತ್ತು ಬಾಡಿ ಫೀಲಿಂಗ್ ಬೌಲಿಂಗ್ ಅಂತ ಏನಂತ ತಿಳ್ಕೊಂಡ್ವಿ. ಯಾಕೆ ಅದು ಇಂಪಾರ್ಟೆಂಟು ಅಂದರೆ ನಿಮಗೆ ಇದು ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಸ್ಕಿಲ್ಸ್ ಕಲಿಬೇಕಾದ್ರೆ, ಈಗ ಸ್ಕಿಲ್ಸ್ ಅಂದರೆ ನಾವು ಯಾರ್ಕರ್ಸ್ ಹಾಕೋದು, ಬೌನ್ಸರ್ಸ್ ಹಾಕೋದು, ಸ್ಲೋ ರನ್ಸ್ ಯಾವುದಾದ್ರು ಹಾಕ್ತೀವಿ, ಅದೆಲ್ಲ ಸ್ಕಿಲ್ಸ್ಗಳು. ಸೊ ಬೌಲಿಂಗ್ ಆ್ಯಕ್ಷನ್ ಏನಿದೆ ಅದು ಟೆಕ್ನಿಕು. ಸೊ ಟೆಕ್ನಿಕಿಂದ ಒಂದು ಸ್ಟೆಪ್ ಮುಂದೆ ಬಂದಿದ್ದೀವಿ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ. ಲೈನಲ್ಲಿ ನಿಂತು ಬಾಡಿ ಫೀಲ್ ಬೌಲಿಂಗ್ನ ಕಲ್ತ್ವಿ ಫಸ್ಟು. ಯಾಕೆ ಬಾಡಿ ಫೀಲ್ ಬೌಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ? ನೀವು ಯಾವುದೇ ಸ್ಕಿಲ್ಸ್ ಕಲಿಬೇಕು ಅಂದರೆ ನಿಮ್ಮ ಬಾಡಿ ಫೀಲ್ ಬೌಲಿಂಗಲ್ಲಿ ಚೆನ್ನಾಗಿದ್ರೇ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ರಿಸಲ್ಟ್ ಕಾಣೋದು. ಸೊ ಅಲ್ಲೇ ನಿಮಗೆ ಕಾನ್ಫಿಡೆನ್ಸ್ ಬರೋದು. ಸೊ ಪ್ರಾಕ್ಟೀಸನ್ನು ನೀವು ರಾಂಗ್ ಮಾಡಿದ್ರೆ ನಿಮಗೆ ಅದು ರಿಸಲ್ಟ್ ಕಾಣಲ್ಲ, ನೀವು ಮೋಟಿವೇಶನ್ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾವು ಬಾಡಿ ಫೀಲಿಂಗ್ ಬೌಲಿಂಗ್ ಜೊತೆ ನಾವು ಟ್ರೈ ಮಾಡ್ತಿರೋದು ಯಾರ್ಕರ್ ಕಲಿಯೋದಕ್ಕೆ ಬೇಕಾಗಿರೋ ಸೀಕ್ರೆಟ್ಸ್ಗಳೇನು, ಒಂದು ಎಫೆಕ್ಟಿವ್ ಆಗಿ ಯಾರ್ಕರ್ಸ್ ಹಾಕಬೇಕು ಅಂದರೆ ಏನೇನು ಮಾಡಬೇಕಾಗತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದು ಅಗೇನ್ ಬಾಡಿ ಫೀಲ್ ರನ್ನಪ್ಪಲ್ಲೇ, ಅದು ಬಾಡಿ ಫೀಲ್ ಬೌಲಿಂಗ್ ಆ್ಯಕ್ಷನಲ್ಲೇ. ಯಾರ್ಕರು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಬೆಟ್ರ್ ಆಗ್ತಿದ್ದಂಗೆ ಸ್ವಲ್ಪ ಎಫರ್ಟ್ ಹಾಕ್ಬೋದು ಬಾಡಿ ಫೀಲ್ಗಿಂತ ಸ್ವಲ್ಪ ಜಾಸ್ತಿ. ಯಾಕೆಂದರೆ ಎಂಡ್ ಆಫ್ ದ ಡೇ ನಾವು ಯಾರ್ಕರ್ ಅಚೀವ್ ಮಾಡ್ತಿರೋದೇ ಬ್ಯಾಟ್ಸ್ಮನ್ನ ಬೀಟ್ ಮಾಡೋದಕ್ಕೆ. ಸೊ ನಾರ್ಮಲ್ ಸ್ಪೀಡ್ಗಿಂತ ಒಂದು 10 km ಸ್ಪೀಡ್ ಫಾಸ್ಟಾಗಿ ಹಾಕಬೇಕಾಗುತ್ತೆ ಬ್ಯಾಟ್ಸ್ಮನ್ನ ಬೀಟ್ ಮಾಡೋದಕ್ಕೆ. ಯಾರ್ಕರ್ ಆಗ್ಬೋದು ಅಥವಾ ಬೌನ್ಸರ್ ಆಗ್ಬೋದು. ನಮ್ಮ ನಾರ್ಮಲಾಗಿ ನಾನು 120 ಹಾಕ್ತೀನಿ ಅಂದರೆ 130 ಎಫರ್ಟ್ ಹಾಕಬೇಕಾಗುತ್ತೆ ಬ್ಯಾಟ್ಸ್ಮನ್ನ ಬೀಟ್ ಮಾಡಿ ನಾನು ಬೋಲ್ಡ್ ಮಾಡಬೇಕು ಅಂದರೆ, ಅಥವಾ ನಾನು ಹೆಲ್ಮೆಟ್ಗೆ ಅಥವಾ ಕ್ರ್ಯಾಂಪ್ ಮಾಡೋದಕ್ಕೆ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಕ್ವಿಕ್ಕಾಗಿ ಹಾಕಬೇಕಾಗತ್ತೆ. ಸೊ ಪ್ರಾಕ್ಟೀಸ್ ಮಾಡೋದು ಅಗೇನ್ ಇದು ಬಾಡಿ ಫೀಲ್ ಬೌಲಿಂಗಲ್ಲಿ ನಿಮಗೆ ಸ್ವಲ್ಪ ಹೇಳೋದಾದ್ರೆ ನಿಮಗೆ ಇನ್ ಕೇಸ್ ನೀವೇನಾದ್ರು ಲಾಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡ್ಕೊಂಡಿದ್ರೆ, ಬಾಡಿ ಫೀಲ್ ಬೌಲಿಂಗ್ ಏನಂದರೆ ಈಗ ನಾನು 100% ಹಾಕ್ತೀನಿ ಅಂದರೆ ಪ್ರತಿದಿನವೂ ಹಾಕೋಕ್ಕಾಗಲ್ಲ. ಒಂದು ಮ್ಯಾಚ್ ದಿನ ನನ್ನ ಮ್ಯಾಚಾಗಲ್ಲಿ ಹಾಕಬೇಕಾಗುತ್ತೆ ನಾನು 100% ಹಾಕ್ಬೇಕಾದ್ರೆ. ಸೊ ಪ್ರಾಕ್ಟೀಸಲ್ಲೇ ನಾನು ಡೈಲಿ 100% ಹಾಕ್ತೀನಿ ಅಂದರೆ ಫಾಸ್ಟ್ ಬೌಲರ್ಸ್ ಲೈಫೇ ಆಲ್ಮೋಸ್ಟು ಬೌಲಿಂಗ್ದು ತುಂಬ ಕಮ್ಮಿ. ಅದರಲ್ಲೂ ನಾವು ನೆಚ್ಚಲ್ಲೂ ಅಷ್ಟೇ ಜೋರಾಗಿ ಅಷ್ಟೇ 100% ಹಾಕ್ತಿದ್ದೀವಿ ಅಂದರೆ ಅಲ್ಲಿ ನಮಗೆ ಲಾಂಗ್ ರನ್ನಲ್ಲಿ ಹೆಲ್ಪ್ ಆಗೋಲ್ಲ, ಇಂಜುರೀಸ್ಗೆ ಜಾಸ್ತಿ ಒಳಗಾಗ್ತೀವಿ. ಬಾಡಿ ಫೀಲ್ ಬೌಲಿಂಗ್ ಏನು ಶಾರ್ಟ್ ರನ್ನಪ್ಪಲ್ಲೇ ಜಸ್ಟ್ ಬಾಡಿನ ಫೀಲ್ ಮಾಡೋವಂಥದ್ದು. ಎಷ್ಟೋಗಿ ಒಂದು ಲೆಂತಲ್ಲಿ ಬಾಡಿ ಫೀಲ್ ಬೌಲಿಂಗು. ಸೊ ನಾವೇನೇ ಸ್ಕಿಲ್ಸ್ನ ಕಲಿಬೇಕಂದ್ರೂ ಈಗ ನಾವು ಬಾಡಿ ಫೀಲಿಂಗ್ ಜೊತೆನೇ ಬೌಲಿಂಗ್ ಜೊತೆನೇ ನಾವು ಕಲಿಬೇಕಾಗತ್ತೆ. ಸೊ ಯಾರ್ಕರ್ಗೂ ಕೂಡ ನಮಗೆ ಕಂಟ್ರೋಲೇ ಮೇಯ್ನ್ ಆಗಿರೋದನ್ನು ಫಸ್ಟು. ಸೊ ನಾವು ಕಂಟ್ರೋಲ್ನ ಎಕ್ಸಿಕ್ಯೂಟ್ ಮಾಡೋಣ. ಸ್ವಲ್ಪ ಸ್ಲೋ ಹೋದ್ರೂ ಪರವಾಗಿಲ್ಲ, ಒನ್ಸ್ ಕಂಟ್ರೋಲ್ ಬಂದಮೇಲೆ ಫಾಸ್ಟಾಗಿ ಅದೇ ಯಾರ್ಕರ್ ಲೆಂತ್ನ ಹಾಕ್ಬೋದು. ಸೊ ಯಾರ್ಕರ್ಗೆ ಕನ್ಸಿಸ್ಟೆಂಟಾಗಿ ಹಾಕಬೇಕು ಅಂದರೆ ಸೀಕ್ರೆಟ್ ಏನು? ಸೊ ಸೀಕ್ರೆಟು ನಮ್ಮ ರಿಸ್ಟ್ ಪೊಸಿಷನ್. ಸೊ ನಮ್ಮ ರಿಸ್ಟ್ ಪೊಸಿಷನೇ ಇಲ್ಲಿ ಸೀಕ್ರೆಟು. ಸೊ ನಾರ್ಮಲಿ ರಿಲೀಸ್ ನಾವು ಇಲ್ಲಿ ಮಾಡಿರ್ತೀವಿ ರೆಗ್ಯುಲೇಷನು ಲೆಂತ್ ಬಾಲ್ಗಳಿಗೆ. ಬಟ್ ಅದೇ ನಾನು ಯಾರ್ಕರ್ ಹಾಕಿದಾಗ ನನ್ನ ರಿಸ್ಟು ಇಲ್ಲಿ ಲಾಕ್ ಆಗುತ್ತೆ, ಹಿಂದೆ ಲಾಕ್ ಆಗುತ್ತೆ. ಗುಡ್ ಲೆಂತ್, ಯಾರ್ಕರ್, ಬೌನ್ಸರ್, ಇಷ್ಟೇ ಡಿಫ್ರೆನ್ಸು. ಬಟ್ ಸ್ಕಿಲ್ಸ್ ಕಲಿಬೇಕಾದ್ರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಸಿಂಪಲ್, ಗುಡ್ ಲೆಂತ್, ಯಾರ್ಕರ್, ಬೌನ್ಸರ್. ಸೊ ಬ್ಯಾಟ್ಸ್ಮನ್ ಆಗಿದ್ದರೆ ಇದು ಕೂಡ ನಿಮಗೆ ತಿಳ್ಕೊಂಡಿರಬೇಕು, ಇದು ಡಿಫ್ರೆನ್ಸ್ ಇರುತ್ತೆ. ನಾನೀಗ ಯಾರ್ಕರ್ ಟ್ರೈ ಮಾಡ್ತಿರೋದ್ರಿಂದ ನಾರ್ಮಲ್ಲೇ ಬರ್ತೀನಿ. ನಾನು ಲೋಡಿಂಗ್ ಹೋದಾಗ ರಿಸ್ಟ್ನ ಲಾಕ್ ಮಾಡ್ತೀನಿ, ರಿಸ್ಟ್ನ ಲಾಕ್ ಮಾಡಿ ಜಸ್ಟ್ ರಿಲೀಸ್ ಮಾಡ್ತೀನಿ. ನನ್ನ ಪೇಸ್ ಹೆಂಗಿದೆ ಆ ರೀತಿ ನನಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಬಟ್ ಅಲ್ಲೊಂದು ಟಾರ್ಗೆಟ್ ಬೇಕಲ್ಲ, ಬನ್ನಿ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. ಸದ್ಯಕ್ಕೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋಣ. ಸೊ ಜನರಲಿ ಪ್ರೊಫೆಷನಲ್ ಇದರಲ್ಲಿ ನಾವೆಲ್ಲ ಯೂಸ್ ಮಾಡೋದು ನಾರ್ಮಲ್ ಶೂ ಏನು ಬರುತ್ತೆ ಶೂನೇ ಇಡ್ತೀವಿ. ಒಂದು ಕಡ್ಡಿ ಬೇಕಾದ್ರೆ ಪ್ಯಾಡ್ ಕೂಡ ಕಟ್ಬಿಟ್ಟು ಶೂ ಜೊತೆ ಇಡ್ತೀವಿ. ಸೊ ಸದ್ಯಕ್ಕೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಅದು ಲೆಂತ್ ಕೂಡ ನನ್ನ ಸ್ಕ್ರೀಸ್ ಏನಿದೆ, ಬ್ಯಾಟಿಂಗ್ ಸ್ಕ್ರೀಸಲ್ಲಿ ಇಡ್ತೀನಿ. ಇದನ್ನು ತೆಗೆದು ನಾನು ಸ್ಟಂಪ್ ಲೈನ್ಗೆ ಇಡ್ತೀನಿ. ಸೊ ನನ್ನ 100% ಏನೂ ಆಗ್ತಿಲ್ಲ, ಜಸ್ಟ್ 60 to 70% ಆರ್ 50% ಜಸ್ಟ್ ಬಾಡಿ ಫೀಲ್ ಬೌಲಿಂಗ್ ಅಷ್ಟೇ. ಜಸ್ಟ್ ವಾಕ್ ಆಯ್ತು. ರಿಸ್ಟ್ ಲಾಕ್ ಮಾಡಿದೆ, ಲೆಂತ್ ಕ್ಲೋಸ್ ಇತ್ತು ಬಟ್ ಲೈನ್ ರಾಂಗ್ ಇತ್ತು. ಸೊ ಇಲ್ಲಿಂದ ಅಕ್ರಾಸ್ ಸಿಮ್ ಹೋಗೋಣ. ಯಾರ್ಕರ್ಗೆ ಸ್ವಿಂಗ್ ಆದರೆ ಒಳ್ಳೆಯದೇ, ಬಟ್ ಕಲಿಬೇಕಾದ್ರೆ ಅಕ್ರಾಸ್ ಸಿಮ್ ಕಲಿಯೋಣ. ಸ್ವಲ್ಪ ಲೆಂತ್ ನಮಗೆ ಸಿಕ್ಕಿದ್ಮೇಲೆ ನಾವು ಬೇಕಾದ್ರೆ ಹೋಗ್ಬೋದು. ಫುಲ್ ಟಾಸ್ ಆಯಿತು, ಜಾಸ್ತಿ ಮುಂದೆ ಹೋಯಿತು. ಟ್ರೈ ಮಾಡ್ತಾ ಇರಬೇಕಾಗುತ್ತೆ. ನನ್ನ ಪೇಸ್ ಹೆಂಗಿರುತ್ತೆ ಅದ್ರ ಮೇಲೆ ನನ್ನ ರಿಸ್ಟ್ ಲಾಕು ವರ್ಕ್ ಆಗುತ್ತೆ. ನಾನು ತುಂಬ ಸ್ಲೋ ಇದ್ದೀನ, ರಿಸ್ಟ್ ಲಾಕ್ ಮಾಡ್ಕೊಂಡು ಎಷ್ಟು ಜೋರಾಗಿ ಹಾಕಿದ್ರೂ ಅರ್ಧ ಪೇಜ್ಗೆ ಹಾಕ್ತೀನಿ. ಅಥವಾ ನಾನು ಫಾಸ್ಟ್ ಆಗಿದೆಯಾ
ಫಾಸ್ಟ್ ಇದ್ದೀನ ಅಂದರೆ ರಿಸ್ಟ್ ಲಾಕು ಜಾಸ್ತಿ ಮಾಡಿದ್ರೆ ಫುಲ್ ಟಾಸ್ ಆಗುತ್ತೆ. ಸೊ ನನ್ನ ರಿಸ್ಟ್ ಲಾಕು ಎಷ್ಟು ಮಾಡಬೇಕು ಅಂತ ನಂಗೆ ತಿಳ್ಕೊಳ್ಳೋದಕ್ಕೆ ಒಂದು ಬಾಡಿ ಫೀಲ್ ಬೌಲಿಂಗಲ್ಲಿ ತಿಳ್ಕೊಬೇಕು. ಲೆಂತ್ ಕರೆಕ್ಟಾಗಿತ್ತು, ಲೈನ್ ರಾಂಗ್ ಇತ್ತು. ಇದನ್ನೆಲ್ಲ ಟ್ರೈ ಕಲಿಬೇಕಾದ್ರೆ ಎಕ್ಸ್ಪೆಷಲಿ ಸ್ಕಿಲ್ಸ್ ಕಲಿಬೇಕಾದ್ರೆ ಬ್ಯಾಟ್ಸ್ಮನ್ ಇರಬಾರ್ದು. ಬ್ಯಾಟ್ಸ್ಮನ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ನಾವು ಕಾನ್ಸಂಟ್ರೇಟು ಮಾಡೋಕ್ಕಾಗಲ್ಲ ಫಸ್ಟ್ ಥಿಂಗು, ಅಥವಾ ಬಾಟ್ಲು ಬಿದ್ದೋಗಿದೆ, ನೋ ಪ್ರಾಬ್ಲಮ್, ಅದಕ್ಕೆ ಹೊಡೆಯೋಣ. ಕಲಿಬೇಕಾದ್ರೆ ಎಕ್ಸ್ಪೆಷಲಿ ಸ್ಕಿಲ್ಸ್ನ ನಾವು ಬ್ಯಾಟ್ಸ್ಮನ್ ಜೊತೆ ಕಲಿಬಾರ್ದು. ಈ ರೀತಿ ನಾವು ಖಾಲಿ ನೆಟ್ಟಲ್ಲಿ ಟ್ರೈ ಮಾಡ್ತಾಯಿದ್ರೆ ನಮಗೆ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಳ್ತಾ ಇರೋದಕ್ಕೆ ಈಸಿ ಆಗುತ್ತೆ. ಒಂದು ನಾವು ಕಲಿತ ಮೇಲೆ ಆಮೇಲೆ ಬೇಕಾದ್ರೆ ನಾವು ಬ್ಯಾಟ್ಸ್ಮನ್ಗೆ ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಪ್ರತಿ ಸ್ಟಾರ್ಟಿಂಗಲ್ಲೇ 10 ಹೊಡೆಯೋಕ್ಕಾಗದೇ ಇರ್ಬೋದು. 10 ಬಾಲಲ್ಲಿ ಒಂದು ಹೊಡೆದ್ರೂ ನಮಗೆ ಅದು ಮೋರ್ ಬೆನಿಫಿಟ್ಸು. ಕಲಿಬೇಕಾದ್ರೆ ಯಾವುದೇ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕಾದ್ರೆ ಆ ರೇಂಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಫಸ್ಟ್ ಥಿಂಗ್ ನಾವು ಕಲಿಬೇಕಾದ್ರೆ ನಾವು 10 ಬಾಲು ಹಾಕ್ತೀವಿ ಅನ್ನೋದೆಲ್ಲ ಸುಳ್ಳು. ನಾವು ಯಾಕೆಂದರೆ ನಾವು ಕಲಿತೇ ಇಲ್ಲ, ಸೊ ಅದು ಎಕ್ಸ್ಪರ್ಟ್ ಆದಂಗೆಲ್ವಾ. ಸೊ ಕಲಿಬೇಕಾದ್ರೆ ಅಟ್ಲೀಸ್ಟ್ 10 ಬಾಲಲ್ಲಿ 1 ಬಾಲ್ ಹೊಡೆಯೋಕ್ಕಾಗುತ್ತಾ? 1 ಬಾಲ್ ಬಿದ್ದರೂ 10ರಲ್ಲಿ ಒಂದು 4-5 ಬಾಲ್ ಹತ್ತಿರ ಇದ್ದರೆ ಅದು ಬೆಸ್ಟು. ಹಂಗಂತ 1 ಬಾಲ್ ಬಿತ್ತು ಇನ್ನೂ 9 ಬಾಲ್ ಆ ಕಡೆ ಹೋಯ್ತು ಅಂದರೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಇತ್ತು ಅಂದರೆ ಅದು ಯೂಸ್ ಆಗೋಲ್ಲ. ಸೊ 10 ಬಾಲಲ್ಲಿ ಬಿಗ್ನರ್ಸ್ಗೆ 1 ಬಿದ್ದರೂ ಸಾಕು, ಬಟ್ ಇನ್ನೂ 5 ಅಕ್ಕಪಕ್ಕನೇ ಇದ್ರೇ ಬೆನಿಫಿಟ್ಸು. ಆಲ್ಮೋಸ್ಟ್ ಸೊ ಪ್ರಾಕ್ಟೀಸ್ ಇಸ್ ಫನ್. ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಪ್ರಾಕ್ಟೀಸು, ಅಷ್ಟೇ ಮಜಾ ಬರುತ್ತೆ. ಸೊ ಪ್ರಾಕ್ಟೀಸ್ನ ಎಂಜಾಯ್ ಮಾಡೋದು ಕಲೀರಿ. ಕ್ರಿಕೆಟ್ ಕಲಿಯೋದು ಈಸಿ ಆಗುತ್ತೆ. ಹಿಂದೆ ನಿಂತ್ಕೊಂಡು ಡ್ಯಾಡಿ ಬೈತಾಯಿದ್ರೆ, ಕೋಚ್ ಬೈತಿದ್ರೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ಅಥವಾ ಎಂಜಾಯ್ ಮಾಡಲ್ಲ. ಟೇಕ್ ಯುವರ್ ಟೈಮ್ ಔಟ್ ಆ್ಯಂಡ್ ಎಂಜಾಯ್ ದ ಪ್ರಾಕ್ಟೀಸ್. ಸ್ಮಾಲ್ ಚಾಲೆಂಜಸ್ಸು ಖಂಡಿತ ನಿಮಗೆ ಖುಷಿ ಕೊಡುತ್ತೆ. 2 ಬಾಲ್ ಇದೆ, ಇನ್ನು ಟ್ರೈ ಮಾಡೋಣ. 2 ಬಾಲ್ ಹೊಡೆಯೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. 2 ಬಾಲೆಲ್ಲ ಹೊಡೆಯೋದಕ್ಕೆ ಅಟ್ಲೀಸ್ಟ್ ಒಂದು ಬೀಳ್ಬೋದಾ ಹತ್ರ? ಲೆಟ್ಸ್ ಸಿ. ಓಕೆ, ಸ್ವಲ್ಪ ಫುಲ್ ಇತ್ತು. 1 ಬಾಲ್ ಒಂದು ಲಾಸ್ಟ್. ಸೊ 1 ಬಾಲ್ ಇದೆ, ಇನ್ನು ನೋಡೋಣ ಹೊಡೆಯೋಕ್ಕಾಗುತ್ತಾ? ಆಗಿಲ್ಲ. ಸೊ ಪ್ರಾಕ್ಟೀಸು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಎಷ್ಟು ಸಿಂಪಲ್ ಆಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ಬೋದು, ಅದೆಲ್ಲ ಒಂದು ಟ್ರೈ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಾನು ಫಾಸ್ಟ್ ಬೌಲರ್ ಅಲ್ಲ, ವಿಕೆಟ್ ಕೀಪರ್, ಬ್ಯಾಟ್ಸ್ಮ್ಯಾನು, ಇಷ್ಟು ವರ್ಷ ಕ್ರಿಕೆಟ್ ಆಡಿರೋದು ಕೂಡ. ನೋ ವರೀಸ್. ಸೊ ಕೋಚಿಂಗ್ ಅಂತ ಹೇಳಿದಾಗ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಎಲ್ಲ ಕಲಿಬೇಕಾಗುತ್ತೆ. ಅಥವಾ ನೀವು ಕ್ರಿಕೆಟರ್ ಆಗಬೇಕು ಅಂದರೆ, ಅದರಲ್ಲೂ ನೀವು ಕ್ಯಾಪ್ಟನ್ ಆಗಬೇಕು ಅಂದರೆ ಎಲ್ಲ ವಿಷಯನೂ ತಿಳ್ಕೊಂಡಿದ್ರೆ ನಿಮಗೆ ಯಾವಾಗಲೂ ಬೆನಿಫಿಟ್ಸ್. ಯಾವಾಗಲೂ ಕೋಚ್ ಅಷ್ಟೇ ಅಲ್ಲ, ಕ್ಯಾಪ್ಟನ್ ಕೂಡ ಎಲ್ಲ ವಿಷಯ ಗೊತ್ತಿರಬೇಕಾಗತ್ತೆ. ಆಗಲೇ ಒಂದು ಒಳ್ಳೆ ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಎಂಜಾಯಿಂಗ್.